ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫೈನಲ್ ಎಕ್ಸಾಮ್ ಯಾವಾಗಿರುತ್ತೆ, ಪಿ ಯು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಯಾವಾಗ ಫೈನಲ್ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ, ಈ ವರ್ಷ ಕೂಡ 3 ಎಕ್ಸಾಮ್ಸ್ ಇರುತ್ತಾ ಅಥವಾ 1 ಎಕ್ಸಾಮ್ಸ್ ಇರುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಹಾಗೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಯಾವಾಗಿರುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪಿ ಯು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಫೈನಲ್ ಎಕ್ಸಾಮು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾವಿಷನಲ್ ಟೈಮ್ ಟೇಬಲ್ ಅಥವಾ ಟೆನೆಂಟಿವ್ ಟೈಮ್ ಟೇಬಲ್, ತಾತ್ಕಾಲಿಕ ವೇಳಾಪಟ್ಟಿ ಅಂತ ಮೊದಲು ನಿಮಗೆ ರಿಲೀಸ್ ಮಾಡ್ತಾರೆ. ಆ ಟೈಮ್ ಟೇಬಲ್ ಅಲ್ಲಿ ಏನು ಡೇಟ್ ಮೆನ್ಷನ್ಸ್ ಮಾಡಿರ್ತಾರೆ ಮತ್ತು ಆ ಡೇಟ್ಗೆ ಇಂಥ ಸಬ್ಜೆಕ್ಟು ಇಷ್ಟು ಮಾರ್ನಿಂಗ್ ಸೆಷನ್ ಅಥವಾ ಆಫ್ಟರ್ನೂನ್ ಸೆಷನ್ನ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ತಾತ್ಕಾಲಿಕ ವೇಳಾಪಟ್ಟಿನಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಬಂದ್ ಆಗಿ 15 ದಿನದಲ್ಲಿ ನಿಮಗೆ ಫೈನಲ್ ಟೈಮ್ ಟೇಬಲ್ನ ಅಂತಿಮ ವೇಳಾಪಟ್ಟಿನ ರಿಲೀಸ್ ಮಾಡ್ತಾರೆ. ಆ ಅಂತಿಮ ವೇಳಾಪಟ್ಟಿ ಏನಿರುತ್ತೆ ಅದ್ರ ಪ್ರಕಾರ ನಿಮ್ಮ ಎಕ್ಸಾಮ್ಸು ನಡೆಯುತ್ತೆ. ಓಕೆನಾ? ಹಾಗಿದ್ರೆ ಮ್ಯಾಮ್ ಈ ವರ್ಷ 3 ಎಕ್ಸಾಮ್ಸ್ ಇದೆಯಾ ಅಂತಂದರೆ ಹೌದು, ಈ ವರ್ಷ ಕೂಡ 3 ಎಕ್ಸಾಮ್ ಇದೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ. ನಿಮ್ಮ ಒಂದು ಎಕ್ಸಾಮ್ 1 ಏನಿದೆ ಮಾರ್ಚಲ್ಲಿ ಶುರುವಾಗುತ್ತೆ. ಮಾರ್ಚಲ್ಲಿ ಶುರುವಾಗಿದ್ದು ಮಾರ್ಚಲ್ಲೇ ಎಂಡ್ ಆಗುತ್ತೆ. ಯಾಕಂತಂದರೆ ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲ ನಡೆಸಬೇಕಲ್ಲ, ಹಾಗಾಗಿ ಮಾರ್ಚಲ್ಲಿ ಸ್ಟಾರ್ಟ್ ಆಗಿ ಮಾರ್ಚಲ್ಲೇ ಎಂಡ್ ಆಗುತ್ತೆ ಎಕ್ಸಾಮ್ 1. ಇವಾಗ ಮ್ಯಾಮ್ ಏನು ಪ್ರಾವಿಷನಲ್ ಟೈಮ್ ಟೇಬಲ್ ಇದೆಯಲ್ಲ ಅದ್ರ ಪ್ರಕಾರ ಬರಲ್ವಾ? ಆಗಿದ್ದರೆ ಫೈನಲ್ ಟೈಮ್ ಟೇಬಲ್ ಚೇಂಜಸ್ ಆಗುತ್ತಾ ಅಂತಂದರೆ, ಏನಾದರೂ ಇಂಪಾರ್ಟೆಂಟ್ ಈವೆಂಟು ಅಥವಾ ಏನಾದರೂ ಇಂಪಾರ್ಟೆಂಟ್ ಇತ್ತು ಅಂತಂದರೆ, ಆಮೇಲೆ ಯಾವುದಾದ್ರೂ ಸಬ್ಜೆಕ್ಟಿಗೆ ಗ್ಯಾಪ್ ಇರೋದಿಲ್ಲ. ಸೊ ಇವಾಗ ಡಿಫಿಕಲ್ಟ್ ಆಗಿರುತ್ತೆ ಸಬ್ಜೆಕ್ಟು, ಒಂದಿನ ಅಷ್ಟೇ ಗ್ಯಾಪ್ ಕೊಟ್ಟಿರ್ತಾರೆ. ಫಸ್ಟ್ ಇರೋಂಥ ಸಬ್ಜೆಕ್ಟ್ ಕೂಡ ಡಿಫಿಕಲ್ಟ್ ಆಗಿರುತ್ತೆ, ಒಂದಿನ ಗ್ಯಾಪ್ ಇರುತ್ತೆ, ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಇರುತ್ತೆ, ಅದು ಕೂಡ ಡಿಫಿಕಲ್ಟ್ ಆಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ಈ ಪ್ರಿನ್ಸಿಪಲ್ ಅಸೋಸಿಯೇಷನ್ಸ್ ಅಂತ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಎಲ್ಲ ಡಿಸ್ಟಿಕ್ ಕಡೆಯಿಂದ ಸ್ವಲ್ಪ ಚರ್ಚೆ ಎಲ್ಲ ಮಾಡಿಬಿಟ್ಟು, ಸೊ ನಮಗೆ ಏನು ಕ್ಲಾಶಸ್ ನಡೀತಾ ಇದೆ ಈ ಸಬ್ಜೆಕ್ಟ್ಗಳಲ್ಲಿ, ಸೊ ನಮಗೆ ಒಂದು 2 ದಿನ ಗ್ಯಾಪ್ ಕೊಡಿ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ಸ್ ಎಲ್ಲ ಕಾಲೇಜ್ ಕಡೆಯಿಂದ, ಎಲ್ಲ ಡಿಸ್ಟಿಕ್ ಕಡೆಯಿಂದ ಪಿ ಯು ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಬಂದು 15 ದಿನ ಅಥವಾ 1-2 ದಿನ ಟೈಮ್ ಕೊಟ್ಟಿರ್ತಾರೆ. ಏನು ಅಂತಂದರೆ, ಏನಾದರೂ ನಿಮಗೆ ಕ್ಲಾಶಸ್ ನಡೀತಾ ಇದೆಯಾ, ಏನಾದರೂ ನಿಮ್ಮದು ಅಬ್ಜೆಕ್ಷನ್ಸ್ ಇದ್ದರೆ ತಿಳಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಕ್ಲಾಶಸ್ ಏನಾದರೂ ಆಗ್ತಾಯಿದ್ರೆ, ಸೊ ಆ ಒಂದು ಇದರಲ್ಲಿ ಪ್ರಾವಿಷನಲ್ ಏನು ಕೊಟ್ಟಿರ್ತಾರಲ್ಲ ಟೈಮ್ ಟೇಬಲ್, ಆ ಒಂದು ಡೇಟಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಇವೆಂಟ್ ನಡೀತಾ ಇದೆ, ಇಂಪಾರ್ಟೆಂಟ್ ಇದೆ ಅಂತಂದಾಗ ಸೊ ಇವರೆಲ್ಲ ಪಿ ಯು ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಪಿ ಯು ಡಿಪಾರ್ಟ್ಮೆಂಟ್ ಅವರು ಅದನ್ನು ಗಮನಕ್ಕೆ ತಗೊಂಡು ಚೇಂಜಸ್ ಕೂಡ ಮಾಡಿ ಫೈನಲ್ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ. ಹಾಗಿದ್ರೆ ಮ್ಯಾಮ್ ಫೈನಲ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಮ್ಯಾಮ್, ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಯಾವಾಗ ಬರುತ್ತೆ ಮ್ಯಾಮ್ ಅಂತಂದರೆ, ಇದು ನವಂಬರಲ್ಲಿ ನಿಮಗೆ ಬರುತ್ತೆ. ಯಾವುದು ಪ್ರಾವಿಷನಲ್ ಟೈಮ್ ಟೇಬಲ್ ಅಥವಾ ಟೆನೆಂಟಿವ್ ಟೈಮ್ ಟೇಬಲ್ಲು ನಿಮಗೆ ನವಂಬರಲ್ಲಿ ಬರುತ್ತೆ. ಅದು ಬಂದಾಗಿ 15 ದಿನದಲ್ಲಿ ನಿಮಗೆ ಫೈನಲ್ ಟೈಮ್ ಟೇಬಲ್ ಬರುತ್ತೆ. ನವಂಬರ್ ಎಂಡಲ್ಲಾದರೂ ಬರ್ಬೋದು ಫೈನಲ್ ಟೈಮ್ ಟೇಬಲ್, ಅಥವಾ ಡಿಸೆಂಬರಲ್ಲಾದರೂ ಬರ್ಬೋದು. ಸೊ ಇದು ನಿಮಗೆ ಗೊತ್ತಾಯಿತು. ಮ್ಯಾಮ್ ಪ್ರಿಪ್ರೇಟ್ರಿ ಎಕ್ಸಾಮ್ಗೂ ಟೈಮ್ ಟೇಬಲ್ ಕೊಡ್ತಾರಾ ಅಂತಂದರೆ ಹೌದು, ಪ್ರಿಪ್ರೇಟ್ರಿ ಎಕ್ಸಾಮಿಗೂ ಕೂಡ ಟೈಮ್ ಟೇಬಲ್ ಇರುತ್ತೆ. ಅದನ್ನು ಕೂಡ ನೀವು ಏನು ಪಿ ಯು ಡಿಪಾರ್ಟ್ಮೆಂಟ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಗೊತ್ತಾಯಿತು ನಿಮಗೆ ಎಕ್ಸಾಮ್ಸು ಯಾವಾಗಿರುತ್ತೆ, ಯಾವಾಗ ಟೈಮ್ ಟೇಬಲ್ ಬರುತ್ತೆ, ಎಕ್ಸಾಮ್ 1 ಯಾವಾಗಿರುತ್ತೆ, ಎಕ್ಸಾಮ್ 1 ಯಾವಾಗ ಎಂಡ್ ಆಗುತ್ತೆ, ಪ್ರಿಪ್ರೇಟ್ರಿ ಮತ್ತು ಎಲ್ಲದಕ್ಕೂ ಕೂಡ ಟೈಮ್ ಟೇಬಲ್ ಕೊಡ್ತಾರಾ ಯಾವ ರೀತಿ ಅನ್ನೋದೆಲ್ಲ ಗೊತ್ತಾಯಿತು. ಮ್ಯಾಮ್ ಆಗಿದ್ದರೆ ಫೈನಲ್ ಎಕ್ಸಾಮಲ್ಲಿ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರಾ ಮ್ಯಾಮ್ ಅಂತಂದರೆ ಹೌದು, ಬ್ಲೂ ಪ್ರಿಂಟ್ನ ಫಾಲೋ ಮಾಡ್ತಾರೆ. ನಾನು ಬ್ಲೂ ಪ್ರಿಂಟ್ ವಿಡಿಯೋ ಅದಲ್ಲಿ ಹೇಳಿದ್ದೀನಿ ಯಾವ್ಯಾವ ಸಬ್ಜೆಕ್ಟಿಗೆ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರೆ, ಯಾವ ಸಬ್ಜೆಕ್ಟಿಗೆ ಬ್ಲೂ ಪ್ರಿಂಟ್ನ ಫಾಲೋ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮ್ಗಾಗಿರ್ಬೋದು, ಪ್ರಿಪ್ರೇಟ್ರಿ ಎಕ್ಸಾಮ್ಗಾಗಿರ್ಬೋದು, ಮಿಡ್ ಟರ್ಮ್ಗಾಗಿರ್ಬೋದು ತುಂಬಾ ಬೆನಿಫಿಟ್ ಆಗುತ್ತೆ. ಹಾಗೆ ಇನ್ನೊಂದು ಥಿಂಗ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಅಂತಂದರೆ,
ಸೊ ನಮ್ಮದು ಒಂದು ದೇವನೂರು ಶಿವಮೂರ್ತಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ದೇವನೂರು ಶಿವಮೂರ್ತಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಒಂದು ಚಾನಲ್ನಲ್ಲಿ ನಾವು ಕವಿತೆ, ಕಾದಂಬರಿ, ಸಣ್ಣ ಕಥೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಚಾನಲ್ಗೂ ಕೂಡ ನಿಮ್ಮ ಒಂದು ಸಪೋರ್ಟು ಬೇಕಾಗಿರುತ್ತೆ. ಆ ಒಂದು ಚಾನಲ್ ಲಿಂಕ್ನ ನಾನು ಈ ವಿಡಿಯೋ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ಕೂಡ ಅಲ್ಲೂ ನಮಗೆ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.